14 ಉಪಬಂಧಾನುಸಾರ ನಾನು ಈ ಕೆಳಕಂಡ ಅಭ್ಯರ್ಥಿಗಳ ಅವರ ಹೆಸರಿನಲ್ಲಿ ತೋರಿಸಿರುವ ಮತಕ್ಷೇತ್ರಕ್ಕೆ ಕ್ರಮಬದ್ಧವಾಗಿ ಚುನಾಯಿತರಾಗಿರುವುದೆಂದು ಘೋಷಣೆ ಮಾಡುತ್ತೇನೆ. ಶ್ರೀ ಮಲ್ಲಪ್ಪ ಶಿವಲಿಂಗಪ್ಪ ಯಾದವ, ಮತಕ್ಷೇತ್ರ ರಾಮದುರ್ಗ. ಶ್ರೀ ಲಕ್ಷ್ಮಣ್ ಸಂಗಪ್ಪ ಸವದಿ, ಮತಕ್ಷೇತ್ರ ಅಥಣಿ. ಶ್ರೀ ಅಪ್ಪಸಾಹೇಬ್ ಮಾರುತಿ ಗುರುಗಳು, ಮತಕ್ಷೇತ್ರ ರಾಯಬಾಗ್. ಸದರಿ ಆರೋ ಕಚೇರಿಯವರಿಗೆ ಬಂದು ತಮ್ಮ ಪ್ರಮಾಣ ಪತ್ರವನ್ನು ಸ್ವೀಕರಿಸಬಹುದು. ಫ್ರೆಶ್ ನೋಟ್ ಯಾವ್ದು ರೀ? ನೀರ್ನಾಗ ಎದ್ದು ಕೊಡ್ತಾರ ನೋಡ್ರಿ. ಇದೊಂದು ಫೋಟೋ ಕೊಡ್ತಿಲ್ಲ ಇವ್ರದ್ದು ಕೈ ಮಾಡಿ. ಯಾಕ್ರಿ ಗಡಿಬಿಡಿ ಯಾಕ್ರಿ? ಹಲೋ ಆಯ್ತಾ ಸರ್? ಒಂದು ಬೈಟ್ ಕೊಟ್ಟು ಬಿಟ್ಟಲ್ಲ ಸರ್, ಇಲ್ಲೇ ಹೇಳ್ಬಿಟ್ರಿ. ಪ್ರಹ್ಲಾದ್ ತೋರತ್ತಮ್ಮ ಒಂದು ಫೋಟೋ. ಹೇಳಿ ಸರ್. ಒಂದು ನನಗೆ ಮೈಕ್ ಕೊಡ್ರಿ ಪ್ರಹ್ಲಾದ್. ಸರ್, ಈಗ ತೀವ್ರ ಹಣಾನಿನ ಕಣ ಈಗ ಒಂದು ಕದನದಲ್ಲಿ ಗೆದ್ದು ಬಿಗಿದ್ದೀರಿ. ಭಾಳ ಇದಿತ್ತು, ನಿಮ್ಮನ್ನು ಸೋಲಿಸ್ಲೇಬೇಕಂತೇಳಿ ಪಣ ತೊಟ್ಟಿದ್ರು, ಆದರೂ ಗೆದ್ದಿದ್ದೀರಿ. ಏನಂತೀರಿ ಸರ್? ಏನಿದೆ, ಜನರ ಬೆಂಬಲ ನಮಗೆ ಬೇರೆ ಏನಿಲ್ಲ. ರೈತರ ಬೆಂಬಲ, ಜನರ ಬೆಂಬಲ. ನಾವು ಅವ್ರೇನು ಕೆಲಸ ಮಾಡಿ ಕೊಟ್ಟಿರೋದು ಅವ್ರ ಆಶೀರ್ವಾದ ನಮಗೈತಿ. ನಮ್ಮ ಆಶೀರ್ವಾದ ಸತತವಾಗಿ 4 ಅಂದ್ರೆ 20 ವರ್ಷ ಐತಿ ಸತತವಾಗಿ ಅವ್ರು ಕೆಲಸ ಮಾಡ್ಕೊಂಡು ಅದಕ್ಕೆ ಕೆಲಸ ಸಲುವಾಗಿ ಅವರ ನಮಗೆ ಬಿಡಬಾರ್ದು ತೆಗಿಸಿದಾಗ ಅವ್ರು ಯಾವುದೇ ಕೆಲಸಕ್ಕಾದ್ರೂ ಅವ್ನು ಯಾವಾಗೂ ರಾತ್ರಿ 12 ಗಂಟೆಗೆ ಫೋನ್ ಹಚ್ಚಿರೂ ಕೆಲಸ ಮಾಡಿಕೊಡ್ತೀವಿ, ಬೆಳಿಗ್ಗೆ 7ಕ್ಕೆ ಹಚ್ಚಿರೂ ಕೆಲಸ ಮಾಡಿಕೊಡ್ತೀವಿ. ಆ ಕೆಲಸದ ಅವ್ರ ನಮ್ಮ ಮ್ಯಾಗ ಅವ್ರದ್ದು ಋಣ ಇದೆ, ಅವ್ರ ಮ್ಯಾಗ ನಮ್ಮದು ಋಣ ಅದು. ಈಗ ತಮಗೆ ಎಷ್ಟು ಓಟ್ ಬಿದ್ದು? ನಮಗೆ 120, ಅವ್ರಿಗೆ 64. ಮತ್ತು ನಿಮ್ಮ ಮೇಲೆ ಡೆಲಿಗೇಷನ್ ಫಾರ್ಮ್ ಇಟ್ಕೊಂಡಿದ್ರಿ ಅನ್ನೋ ಅಂತ ಆರೋಪ ಕೊಡು ಪ್ರಶ್ನೆ ಬರೋದಿಲ್ಲ ಡೆಲಿಗೇಷನ್. ಅಂದ್ರೆ ವಿರೋಧಿಗಳು ನಿಮ್ಮ ಮೇಲೆ ಆರೋಪ ಮಾಡಿದ್ರು. ಮಾಡಿ ನಮ್ಗೆ ಡೆಲಿಗೇಷನ್ ಕೊಡು, ಡೆಲಿಗೇಷನ್ ಅವ್ರು ಇಟ್ಕೋತಾರೆ, ನಮ್ಗೆ ಇಟ್ಕೊಂಡು ಪ್ರಶ್ನೆ ಬರೋದಿಲ್ಲ. ಅದು ಸುಳ್ಳು ಆರೋಪ ಅಂತ. ಅದು ಸುಳ್ಳು ಆರೋಪ ಇರೋದು. ಸರ್ ಎಷ್ಟನೇ ಬಾರಿ ಸರ್ ನಿರ್ದೇಶನ? 5ನೇ ಬಾರಿ. 5ನೇ ಬಾರಿ ಇಲೆಕ್ಷನ್ ಆಗಿದ್ದು ಮತ್ತೆ ಫಸ್ಟ್ ಟೈಮ್ ಅಥವಾ ಕಂಟಿನ್ಯೂ? ಫಸ್ಟ್ ಟೈಮಾಗ 2005 ಫಸ್ಟ್ ಟೈಮ್ ಎಲೆಕ್ಷನ್ ಆಗಿತ್ತು. ಹಾಂ ಸರ್. 10ರಾಗ ಇಲ್ಲಿ ವಿನೋದ ಆಯಿತು, 15ರ ಎಲೆಕ್ಷನ್ ಆಯಿತು, 20ರ ವಿನೋದ, 25ರ ಮತ್ತೆ ಎಲೆಕ್ಷನ್ ಆಯಿತು. ಒಟ್ಟು ಏನು ಹೇಳ್ತೀರಿ ಮತದಾರ್ರಿ? ಅದನ್ನು ಸ್ವಲ್ಪ ನಮ್ಯಾಗ ವಿಶ್ವಾಸ ಇಟ್ಟು ಎಲ್ಲ ಮಾಡಿಕೊಡಿ. ಅವ್ರು ಏನು ಸತತವಾಗಿ ಮತ್ತೆ ಕೆಲಸ ಮಾಡಕ್ಕೆ ಬರೋದು ಮಾಡಿಕೊಡ್ತೀವಿ. ಮತ್ತೊಮ್ಮೆ ಅಧ್ಯಕ್ಷ ಸ್ಥಾನದ ಏನು ಆಕಾಂಕ್ಷೆ? ಈಗೇನು ಮಾಡಕ್ಕೆ ಬರೋದಿಲ್ಲ. ನಾವೇನು ಎಲ್ಲರೂ ಸೇರಿ ಮಾಡ್ತೇನೆ ಅಂತಂದ್ರೆ ಹಿರಿಯರಲ್ಲಿ ಕೊಡಿ ಏನು ಮಾಡ್ತಾರೆ. ಕಡಿಮೆ ಅವಧಿಯಲ್ಲೇ ನೀವು ಬ್ಯಾಂಕ್ ಲಾಭ ಮಾಡಿದಿರಿ, ಒಳ್ಳೆ ಕೆಲಸ ಮಾಡಿದ್ರಿ. ಹಂಗೆ ಒಳ್ಳೆ ನೀವು ಕಂಟಿನ್ಯೂ ಆಗ್ಬೇಕನ್ನೋ ಆಸೆ ಇದೆಯಾ? ನಮಗೇನು ಆಸೆ ಇಲ್ಲ. ಅವ್ರೇನು ಕೊಟ್ಟರೆ ಮಾಡಿಸೋದು, ಕೊಡಿದ್ರೆ ನಾವೇನು ಆಸೆ ಇಲ್ಲ. ಕೊಟ್ಟರೆ ಮಾಡ್ತೀರಿ, ಕೊಟ್ಟರೆ ಯಾರು ಕೊಡ್ಬೇಕು ಸರ್? ಅಲ್ಲ ಕೊಟ್ರೆ ನಿಭಾಯಿಸ್ತೀರಿ. ಕೊಟ್ಟರೆ ನಿಭಾಯಿಸ್ತೇವೆ. ಥ್ಯಾಂಕ್ ಯು ಸರ್. ಈಗ ನಿಭಾಯಿಸಿದ್ದೀವಿ, ಇನ್ನೂ ನಿಭಾಯಿಸ್ತೇವೆ. ಓಕೆ ಸರ್. ಥ್ಯಾಂಕ್ ಯು ಸರ್.